ಆತ್ಮೀಯ ಮಿತ್ರರೇ ನಮಸ್ಕಾರ. ಇವತ್ತು ನಮ್ಮೆಲ್ಲರ ಭಾಗ್ಯ, ಸೌಭಾಗ್ಯ, ಅದೃಷ್ಟ ಅಂತಲೇ ಹೇಳ್ಬೋದು. ಇಡೀ ಜಗತ್ತು ಶಿವಾಜಿ ಮಹಾರಾಜರನ್ನು ಅತ್ಯಂತ ಪ್ರೀತಿಯಿಂದ ನೆನೆಸ್ಕೊಳ್ಳುತ್ತೆ. ಇವತ್ತು ಶಿವಾಜಿ ಮಹಾರಾಜರು ಇಲ್ಲ ಅಂದಿದ್ರೆ ಭಾರತದ ಸನಾತನಿಗಳ ಕಥೆ ಏನಾಗೋದು ಅಂತ ನಿಮ್ಮೆಲ್ಲರಿಗೂ ತಿಳಿದಿದೆ. ಇಡೀ ಸನಾತನತ್ವವನ್ನು ಮತ್ತೆ ಸಂಸ್ಥಾಪನೆ ಮಾಡಿದಂತಹ, ಜಗತ್ತಿಗೆ ವಿಖ್ಯಾತ ಮಾಡಿದಂತಹ ಮತ್ತೊಬ್ಬ ಮಹಾಪುರುಷ ಅಂದರೆ ಶಿವಾಜಿ ಮಹಾರಾಜರು. ಅಂತಹ ಶಿವಾಜಿ ಮಹಾರಾಜರಿಗಿಂತ ಅತ್ಯುತ್ತಮವಾದಂತಹ ಮಹಾಪುರುಷನ ಇವತ್ತು ದಿವ್ಯ ದರ್ಶನವನ್ನು ಮಾಡಲಿದ್ದೇವೆ. ಏನು ಅಂದರೆ ಶಿವಾಜಿ ಮಹಾರಾಜರ ಗುರುಗಳಾದಂಥ ಸಮರ್ಥ ರಾಮದಾಸರ ನಿಜವಾದ ಪಾದುಕೆಗಳು ಸಿಕ್ತಿದೆ. ನನಗಂತೂ ಮೈಯೆಲ್ಲ ರೋಮಾಂಚನ ಆಗ್ತಿದೆ. ಯಾಕೆಂದರೆ ನಿಜವಾದ ಪಾದುಕೆ ದರ್ಶನ ಮಾಡಿ ನಿಜವಾಗ್ಲೂ ನನಗೆ ಅದು ಫೀಲ್ ನಂಗೆ ಹೇಳ್ಕೊಳ್ಲಿಕ್ಕೆ ಆಗ್ತಿಲ್ಲ. ನಿಮಗೆ ಒಳಗಡೆ ತುಂಬ ಆನಂದ ಆಗ್ತಿದೆ. ಸೊ ಈ ಖುಷಿಯನ್ನು ನಿಮಗೂ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲ ಕವಚವನ್ನು ತೆಗೆದು ಶ್ರೀ ರಾಮದಾಸರು ಹೇಗೆ ಪಾದುಕೆಯನ್ನು ತೊಟ್ಟು ಓಡಾಡಿದ್ರೋ ನಿಜವಾದ ಪಾದುಕೆ ಮುಟ್ಟುವಂತಹ, ಸ್ಪರ್ಶ ಮಾಡುವಂತಹ, ದರ್ಶನ ಮಾಡುವಂತಹ ಭಾಗ್ಯ ಸಿಕ್ಕಿದೆ. ಈ ಚಾನ್ಸ್ ಮಿಸ್ ಮಾಡ್ಕೊಳೋದು ಬೇಡ. ಬನ್ನಿ ಹೋಗೋಣ. ಸಮರ್ಥ ರಾಮದಾಸರು ಬಂದಿದ್ದಾರೆ ಅಂತೇಳಿ ಈ ಮನೆ ಏನು ಕಳಕಳೆಯಾಗಿ ಕಾಣಿಸ್ತಿದೆ ಗೊತ್ತಾ? ಹಬ್ಬ ಇಡೀ ಮನೆನ ಹೆಂಗೆ ಅಲಂಕಾರ ಮಾಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು. ಒಂದೊಂದು ಮೆಟ್ಲು ಶ್ರೀರಾಮದಾಸರು ನಡ್ಕೊಂಡು ಹೋಗಿರೋದೇನೋ ಅನ್ನೋ ಭಾಸ ಆಗ್ತಿದೆ. ನನಗೆ ಅಷ್ಟು ಫೀಲ್ ಆಗ್ತಿದೆ. ಇಲ್ಲಿಗೆ ಬರ್ತಿದ್ದಂಗೆ ವಾತಾವರಣನೇ ಚೇಂಜ್ ಆಗೋಗಿದೆ. ಫುಲ್ಲು ಸಖತ್ತಾಗಿದೆ. ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ಲ ಪ್ರಭು ಸಮರ್ಥ ರಾಮದಾಸರ ಪಾದುಕೆಗಳನ್ನು. ಇವತ್ತಿನ ಜೀವನ, ಇವತ್ತಿನ ದಿನ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನ್ನಿಸ್ಬಿಡ್ತು. ನಾನು ಫಸ್ಟ್ ಟೈಮು ಸಮರ್ಥ ರಾಮದಾಸರ ಪಾದುಕೆಗಳನ್ನು ನೋಡಿದ್ದು. ಅದು ಕವಚವನ್ನು ತೆಗೆದು ಸ್ಪರ್ಶ ಮಾಡಿದ್ದು, ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ದು, ಏನು ಹೇಳಬೇಕು, ನಿಜವಾಗ್ಲೂ ಪದಗಳೇ ಬರ್ತಿಲ್ಲ. ಇಂತಹ ಖುಷಿ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ. ಇಂತಹ ಸಂದರ್ಭಗಳು ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಯಾವತ್ತೂ ಬಿಡಬೇಡಿ. ಇಡೀ ಜಗತ್ತಿಗೆ ಸನಾತನ ಧರ್ಮವನ್ನು ಪುನಃಸ್ಥಾಪನೆ ಮಾಡಿದಂತಹ ಶಿವಾಜಿ ಮಹಾರಾಜರು ಅಂತ ನಾವು ಹೆಮ್ಮೆ ಪಟ್ಟರೆ, ಅಂತಹ ಶಿವಾಜಿ ಮಹಾರಾಜರನ್ನು ಕೋಟಿ ಕೋಟಿ ಜನರನ್ನು ಸೃಷ್ಟಿ ಅಂತಹ ನೂರಾರು ಸಾವಿರಾರು ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡುವಂತಹ ಜಗದ್ಗುರು ಅಂತ ಹೇಳ್ಬೋದು, ಜಗತ್ತಿಗೆ ಗುರು ಅಂತ ಹೇಳ್ಬಾರ್ದು. ಆದರೂ ಕೂಡ ಅವ್ರು ಯಾವತ್ತೂ ನಾನು ಜಗದ್ಗುರು ಅಂತ ಒಂದು ಬಾಯಲ್ಲಿ ಒಂದೇ ಒಂದು ದಿವಸ ಹೇಳ್ಕೊಂಡಿಲ್ಲ. ಸಮರ್ಥ ರಾಮದಾಸರು ನಿಜವಾದ ಜಗದ್ಗುರು ಅಂದರೆ ಇವರು ಕಣ್ರಿ. ಇದನ್ನು ಹೇಳ್ತಾ ಈ ಖುಷಿಯನ್ನು ನಿಮ್ಮ ಹತ್ರ ಹಂಚ್ಕೊತ ಇದ್ರ ಜೊತೆಗೆ ಅಹೋರಾತ್ರನಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅಹೋರಾತ್ರ ಇವತ್ತು ನನಗೆ ಈ ಆಪರ್ಚುನಿಟಿ ಬಗ್ಗೆ ಹೇಳಿರಲಿಲ್ಲ ಅಂದಿದ್ರೆ ಈ ಜೀವನದಲ್ಲಿ ತುಂಬ ಕಳ್ಕೊಂಡ್ಬಿಡ್ತಿದ್ದೆ ನಾನು. ಇವತ್ತು ನನಗೆ ಅನಿಸ್ತಿದೆ ನಾನು ಜೀವನದಲ್ಲಿ ಎಲ್ಲ ಪಡ್ಕೊಂಡೆ ಅನ್ನೋ ಫೀಲಿಂಗ್ ಶುರುವಾಗಿದೆ ನನಗೆ. ಆದರೆ ಇವತ್ತು ಬಂದಿರಲಿಲ್ಲ ಅಂತಂದರೆ ಇವತ್ತೆಲ್ಲ ಕಳ್ಕೊಂಡ್ಬಿಡ್ತಿದ್ದೆ. ಅಹೋರಾತ್ರನಿಗೆ ಧನ್ಯವಾದವನ್ನು ಹೇಳ್ತಾ, ಇಂತಹ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅಹೋರಾತ್ರನಿಗೆ ಧನ್ಯವಾದ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ, ಮತ್ತೊಂದು ಜಾಗದಲ್ಲಿ ನಿಮ್ಮೊಂದಿಗೆ ಮತ್ತೊಂದು ವಿಚಾರವನ್ನು ಹಂಚ್ಕೊಳ್ಳಲಿಕ್ಕೆ ಮತ್ತೆ ಸಿಗ್ತೀನಿ. ಧನ್ಯವಾದ. ಶ್ರೀ ಚರಣ ಸೇವಕ.